ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ನಡೆಸಿರುವ ದಾಳಿಯನ್ನು ಖಂಡಿಸಿ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಸೋಷಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ SUCI ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಾನವತೆ ವಿರೋಧಿ ಯುದ್ಧ ಕೊನೆಗೊಳ್ಳಲಿ. ಯುದ್ಧ ಹೂಡಿ ಲಕ್ಷಾಂತರ ಜನರನ್ನ ಕೊಲೆ ಮಾಡ್ತಾ ಇದೆ. ಈ ಅಮೆರಿಕದ ಇತಿಹಾಸ ನೋಡಿದ್ರೆ ಇದಕ್ಕಿರೋದು ಈ ತರದ ರಕ್ತ ಚರಿತ್ರೆನೇ ಇದರಿಂದ ಇದೆ. ಬರೀ ಇರಾನ್ ಅಷ್ಟೇ ಅಲ್ಲ, ಈ ಹಿಂದೆ ಪ್ಯಾಲೆಸ್ಟೈನ್ ವಿರುದ್ಧ ಮಾಡತಕ್ಕಂಥ ಯುದ್ಧ, ಗಾಜಾ ಪಟ್ಟಿಯಲ್ಲಿ ಮಾಡಿರ್ತಕ್ಕಂತಹ ನರಮೇಧ, ಇವೆಲ್ಲವನ್ನ ನೋಡಿದ್ರೆ ಅದಕ್ಕಿಂತ ಹಿಂದೆ ಇರಾಕ್ ಇರ್ಬೋದು, ಇನ್ನು ಹಲವಾರು ದೇಶಗಳನ್ನ ಇದು ಒಂದಲ್ಲ ಒಂದು ನೆಪ ಒಡ್ಡಿ ಅಲ್ಲಿ ಗಲಾಟೆಯನ್ನು ಸೃಷ್ಟಿ ಮಾಡಿ, ಯುದ್ಧನ ಸೃಷ್ಟಿ ಮಾಡಿ ಒಂದು ಕುಂಟು ನೆಪ ಹೇಳೋದನ್ನ ನಾವು ಕಂಡಿದ್ದೀವಿ. ಅಮೆರಿಕಕ್ಕೆ ಈ ತರದ ಒಂದು ಭಯೋತ್ಪಾದನೆಯ ಒಂದು ಹುಟ್ಟು ಹಾಕುವಂತ ಚರಿತ್ರೆ ಇದೆ. ಹೆಸರಿಗಷ್ಟೇ ಅದು ಪ್ರಜಾಪ್ರಭುತ್ವ ದೇಶ ಅಂತ ಅನ್ಕೊಂಡಿದೆ, ಆದರೆ ಅದು ನಿಜವಾಗಿಯೂ ಒಂದು ಸಾಮ್ರಾಜ್ಯಶಾಹಿ ದೇಶ. ಕಾಮ್ರೇಡ್ ಲೆನಿನ್ ಅವರು ತೋರಿಸಿಕೊಟ್ಟ ಹಾಗೆ ಇವತ್ತು ಏನು ಹಲವಾರು ಕಡೆ ಬಂಡವಾಳಶಾಹಿ ಒಂದು ವ್ಯವಸ್ಥೆ ಇದೆ, ಆ ಬಂಡವಾಳಶಾಹಿ ರಾಷ್ಟ್ರಗಳು ಇವತ್ತು ಅವರು ಹೂಡಿಕೆಯನ್ನ ಮಾಡಿ ಜನರಿಗೆ ಒಂದು ಇಂಡಸ್ಟ್ರಿನ ಆರಂಭಿಸಿ ಅದರ ಮೂಲಕ ಪ್ರಾಡಕ್ಟ್ಗಳನ್ನ, ಅವರ ವಸ್ತುಗಳನ್ನ ಸೇಲ್ ಮಾಡಿ ವ್ಯಾಪಾರ ಮಾಡುವಂತ ಸ್ಥಿತಿ ಇಲ್ಲ. ಅದರ ಬದಲಿಗೆ ಜನರಲ್ಲಿ ಯಾವುದೇ ಒಂದು ಉದ್ಯೋಗ ಇಲ್ಲ, ಉದ್ಯೋಗ ಕಡಿತ ಆಗಿದೆ, ಆರ್ಥಿಕತೆ ಬಿದ್ದೋಗಿದೆ, ಅವರಲ್ಲಿ ಒಂದು ಆದಾಯ ಇಲ್ಲ. SUCI ಜಿಲ್ಲಾ ಕಾರ್ಯದರ್ಶಿ ರಾಧಾಕೃಷ್ಣ ಮಾತನಾಡಿ, ಪಶ್ಚಿಮ ಏಷ್ಯಾದ ತೈಲ ಮತ್ತು ಯುರೇನಿಯಂ ನಿಕ್ಷೇಪಗಳನ್ನು ಕೊಳ್ಳೆ ಹೊಡೆಯುವುದು ಹಾಗೂ ಶಸ್ತ್ರಾಸ್ತ್ರ ಮಾರುಕಟ್ಟೆಯನ್ನು ವಿಸ್ತರಿಸಿಕೊಳ್ಳುವುದು ಅಮೆರಿಕದ ಉದ್ದೇಶವಾಗಿದ್ದು, ಅದಕ್ಕಾಗಿ ಈ ದಾಳಿ ನಡೆಸಲಾಗಿದೆ ಎಂದು ಆರೋಪಿಸಿದರು. ಇರಾನ್ ಮೇಲಿನ ದಾಳಿ ಖಂಡನೀಯ ಎಂದರು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿವಿಧ ದೇಶಗಳ ಮೇಲೆ ಆಮದು ಸುಂಕ ಹೇರುವ ಮೂಲಕ ಜಗತ್ತಿನಾದ್ಯಂತ ಟ್ಯಾಕ್ಸ್ ಭಯೋತ್ಪಾದನೆ ಸೃಷ್ಟಿಸುತ್ತಿದ್ದಾರೆ ಎಂದು ಅವರು ಟೀಕಿಸಿದರು. ಜಪಾನ್ ಮೇಲೆ ಪರಮಾಣು ಬಾಂಬ್ ಹಾಕಿದ ಇತಿಹಾಸವಿರುವ ಅಮೆರಿಕ ಇಂದು ಶಾಂತಿಯ ಮಾತು ಆಡುತ್ತಿರುವುದು ವಿಪರ್ಯಾಸವಾಗಿದೆ ಎಂದು ಹೇಳಿದರು. ಈ ಯುದ್ಧದ ಕಾರ್ಮೋಡವು ಭಾರತದಂತಹ ದೇಶಗಳ ಆರ್ಥಿಕತೆ ಹಾಗೂ ವಲಸೆ ಕಾರ್ಮಿಕರ ಮೇಲೆ ಭೀಕರ ಪರಿಣಾಮ ಬೀರಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹಂಚಿಕೊಂಡಿದ್ದಾರೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಇವತ್ತು ಪ್ರಪಂಚದ ಪೊಲೀಸ್ ಥರ ವರ್ತನೆ ಮಾಡ್ತಾ ಇದೆ. ಅವರು ಇತ್ತೀಚಿನ ವರ್ಷಗಳಲ್ಲಿ ಈಗಾಗಲೇ ಹೇಳಿದಂತೆ ಲಿಬಿಯಾ, ಇರಾಕ್ ಮತ್ತು ಇತ್ತೀಚೆಗೆ ಅದು ವೆನೆಜುಲಾ ಅಧ್ಯಕ್ಷರನ್ನ ಮತ್ತು ಅಧ್ಯಕ್ಷರ ಅವ್ರ ವೈಫ್ನ ಇಬ್ಬರನ್ನು ಕೂಡ ಇದ್ದಕ್ಕಿದ್ದಂತೆ ಎತ್ಕೊಂಡ್ಬಂದರು ಅಮೆರಿಕಕ್ಕೆ ಅವರು. ಅಂದರೆ ಅವ್ರಿಗೆ ಯಾರು ಹೇಳೋರು ಕೇಳೋರಿಲ್ಲ. ಅಮೆರಿಕ ಇವತ್ತು ತನಗಿಷ್ಟ ಬಂದಂತೆ ಬೇರೆ ಬೇರೆ ದೇಶಗಳ ಸಂಪತ್ತು ಕೊಳ್ಳೆ ಹೊಡೆಯೋದಕ್ಕೆ ಈ ಒಂದು ಕೆಲಸ ಮಾಡ್ತಾ ಇದೆ. ಯುದ್ಧ ಇಲ್ಲ ಅಂತಂದ್ರೆ ಯಾಕಂತಂದ್ರೆ ಯುದ್ಧ ಅನ್ನೋದೇ ಒಂದು ಇವತ್ತು ದೊಡ್ಡ ಒಂದು ಕಾರ್ಖಾನೆ ಆಗ್ಬಿಟ್ಟಿದೆ. ಸೊ ಅಲ್ಲಿ ಇರ್ತಕ್ಕಂಥ ದೊಡ್ಡ ಯುದ್ಧ ಸಾಮಗ್ರಿಗಳನ್ನ ಮಾಡ್ತಕ್ಕಂಥ ಅಥವಾ ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ತಯಾರು ಮಾಡೋದೇ ಒಂದು ದೊಡ್ಡ ಇಂಡಸ್ಟ್ರಿ ಅವ್ರದ್ದು. ಸುಮಾರು 70% ಅಮೆರಿಕದ ಎಕಾನಮಿ ಅಂತಂದ್ರೆ ಇವತ್ತು ಯುದ್ಧ ತಯಾರಿ ಎಕಾನಮಿ ಆಗಿದೆ ಅದು. ಆದ್ರಿಂದ ಅವ್ರಿಗೆ ಪ್ರಪಂಚದಲ್ಲಿ ಎಲ್ಲೇನೋ ಒಂದು ಮೂಲೆಯಲ್ಲಿ ಯುದ್ಧ ನಡೀತಾನೆ ಇರಬೇಕು. ಅದಕ್ಕೆ ಹೇಳಿದ್ದಾರೆ, ಈ ಸಾಮ್ರಾಜ್ಯವಾದ ಎಲ್ಲವರೆಗೆ ಇರುತ್ತೆ ಅಲ್ಲಿವರೆಗೆ ಯುದ್ಧಗಳು ಇದ್ದೇ ಇರ್ತವೆ. ಯುದ್ಧ ಇಲ್ಲ ಅಂದ್ರೆ ಅವರಿಗೆ ಉಸಿರಿಲ್ಲ. ನಾವು ನೋಡ್ತಾ ಇದೀವಿ ಇವತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.